ಹಾಯ್ ಎಲ್ರಿಗೂ ಶರಣಾರ್ಥಿ. ಇವತ್ತು ನನಗೆ ಫ್ರೈಡ್ ರೈಸ್ ತಿನ್ಬೇಕು ಅನಿಸ್ತಾ ಇದೆ. ಒಂದೆರಡು ಚೀಟಿ ಬರೆದಿದ್ದೀನಿ, ಎರಡರಲ್ಲೂ ಫ್ರೈಡ್ ರೈಸ್ ಇದೆ. ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರಿಗೆ ಹೋಗಿ ನಾನು ಇವತ್ತು ತಿಂಡಿ ಅವ್ರ ಕೈಲೇ ಮಾಡಿಸ್ತೀನಿ. ಬನ್ನಿ, ಇಸ್ಕೊಳ್ಳಿ. ಈ ಚೀಟಿಯಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ. ಫ್ರೈಡ್ ರೈಸ್ ನನಗೆ ಇವತ್ತು ಫ್ರೈಡ್ ರೈಸ್ ಮಾಡಿಕೊಡಿ. ಇವತ್ತು ನನಗೆ ತುಂಬ ಹೊಸ ಹೋಗ್ತಾ ಇದೆ, ಫ್ರೈಡ್ ರೈಸ್ ಮಾಡಿಕೊಡಿ. ಓಕೆ ಬನ್ನಿ. ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ನೆಕ್ಸ್ಟ್ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋಗಂಟ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕೋಬೇಕು. ಹಾಕೊಂಡ್ಮೇಲೆ ಒಂದೆರಡು ನಿಮಿಷ ಕ್ಯಾರೆಟು ಬೀನ್ಸ್ನ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಒಂದು ಸ್ವಲ್ಪ ಎಲೆಕೋಸು ಹಾಕೋಣ. ಇದೆಲ್ಲ ಏನು ಬೇಯಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ, ಆಯಿಲಲ್ಲೇ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಫ್ರೈಡ್ ರೈಸ್ ರೆಡಿ ಆಗಿದೆ. ಲಾಸ್ಟಲ್ಲಿ ಫೈನಲ್ ಟಚಪ್ ಏನು ಹಾಕ್ಬೇಕು ಹೇಳು? ಕೊತ್ತಂಬರಿ. ಕಲಿತೆ ನಾನು. ಫೈನಲ್ ಟಚಪ್ಗೆ ಕೊತ್ತಂಬರಿ ಸ್ವಲ್ಪ ಹಾಕಿ. ಬಟ್ ನಿಜ ಗೈಸ್ ತುಂಬಾ ಚೆನ್ನಾಗೈತೆ. ನೀವೇ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ತುಂಬಾ ಕಲರ್ ಆಗಿ ಬಂದೈತೆ. ಬಟ್ ಫೈನಲಿ ಫ್ರೈಡ್ ರೈಸ್ ಫಿನಿಶ್. ನೋಡೋಣ, ಸ್ವಲ್ಪ ಟೇಸ್ಟ್ ಕೊಡ್ತು ಹೇಗಿದೆ ಅಂತ ಹೇಳ್ತಾರೆ. ತಿಂದು ಟೇಸ್ಟ್ ಹೇಗಿದೆ ಅಂತ.
ಭಾಳ ಅಂದ್ರೆ ಭಾಳ ಚಲೋ ಅದ ರೀ. ಹ್ಞೂ ಸೂಪರ್ ಆಗ್ಯದ. ಥ್ಯಾಂಕ್ ಯು.